ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಈವ್ನಿಂಗ್ ಟೈಮಲ್ಲಿ ಮಾಡಿದ್ದಿದ್ದು. ಕೆನಿಷಾ ಮತ್ತು ಕ್ಲರಿಷಾ ನಾಳೆ ಬೆಳಗ್ಗೆ ಹೋಗೋದು. ಸೊ ಅವರಿಗೆ ನಾನು ಒಂದು ಸ್ವಲ್ಪ ಐಟಮ್ಸನ್ನು ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ. ಸೊ ಅವರಿಗೆ ಅದನ್ನು ಕೊಟ್ಟಿದ್ದೀನಿ. ಅವರಿಗೆ ಗರ್ಲ್ಸಿಗೆ ಬೇಕಾದದ್ದು ಎಕ್ಸೆಸರೀಸ್ ಐಟಮ್ಸ್ ಮತ್ತು ನನ್ನ ಹತ್ರ ಆಲ್ರೆಡಿ ಎಕ್ಸೆಸರೀಸ್ ಇದು ಶಾಪ್ ಇರೋದ್ರಿಂದ ಅವ್ರು ನೋಡ್ತಾನೆ ಇರ್ತಿದ್ರು ಯಾವತ್ತಾದರೂ. ಹೆಣ್ಣು ಮಕ್ಕಳಂದರೆ ಹಾಗೆ ಅಲ್ಲ. ಸೊ ನಾನು ಅದು ಕೊಟ್ಟಿದ್ದೆ, ಅದನ್ನೇ ಕೊಡೋದು ಅಂತ ಹೇಳಿ ಸೇಮ್ ಕೊಟ್ಟಿದ್ದೀನಿ ಇಬ್ಬರಿಗೂ ಕೂಡ. ಇಬ್ಬರಿಗೂ ಬೇಜಾರಾಗಬಾರ್ದಲ್ಲ ಅಂತ ಹೇಳಿ ಇಬ್ಬರಿಗೂ ಕೂಡ ಸೇಮ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅವರು ನೋಡ್ತಾ ಇರೋ ಐಟಮ್ಸನ್ನು ನಾನು ನೋಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಮೊದಲೇ ಪ್ಯಾಕ್ ಮಾಡಿ ಇಟ್ಟಿದ್ದೆ ಎಲ್ಲನೂ ಕೂಡ. ನಾನು ವಿಡಿಯೋ ಲೇಟ್ ಆಗ್ತಾ ಇರೋದು. ಕೆನಿಷಾ ಮತ್ತು ಕ್ಲರಿಷಾ ರೀಚ್ ಆಗಿ ಮನೆಗೆ ಐ ಥಿಂಕ್ 2 ವೀಕ್ ಆಯಿತಾ ಅಂತ. ಈಗ ನನಗೆ ವೀಡಿಯೋಸ್ ಪೆಂಡಿಂಗ್ ಬಾಕಿ ಆಗಿದೆ ಹಾಗೆಯೇ. ಸೊ ಈಗ ಅಪ್ಲೋಡ್ ಮಾಡ್ತಾ ಇರೋದು ಆರಾಮಾಗಿ ಒಂದೊಂದೇ. ಸೀಸನ್ ಟೈಮಲ್ಲ ಈಗ. ಅವ್ರು ಐ ಥಿಂಕ್ ಒಂದು 15 ಡೇಸ್ ಹತ್ರ ನಿಂತಿದ್ರು. ಖುಷಿಯಾಯಿತು ಅವರಿಗೆ. ಅವರು ಯೋಚನೆ ಮಾಡಿರಲಿಲ್ಲ, ನಾನು ಪ್ಯಾಕ್ ಮಾಡಿದ್ದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಮೀನ್ಸ್ ನೈಟಲ್ಲಿ ನಾವು ಅಗೇನ್ ಆಟ ಆಡ್ತಾಯಿದ್ವಿ. ಹೌಸಿ ಆಡಿ ಇವತ್ತು ಟೋಟಲ್ ಮಾಡಿದ್ದೀವಿ. ಹಸ್ಬೆಂಡಿದು ಜಾಸ್ತಿ ಉಂಟು, 70 ರುಪೀಸ್. ಅವ್ರದ್ದಿಬ್ಬರದು ಕೂಡ 65 ಆಗಿತ್ತು. ಅವ್ರು ನಾಳೆ ಹೋಗೋದಂತ ಹೇಳಿ ಅವ್ರದ್ದು ಅಮೌಂಟನ್ನು ಕೊಡ್ತಾ ಇದ್ದೀನಿ. ಆ್ಯಶ್ವಿಲ್ ಇಲ್ಲ, ಆ್ಯಕ್ಚುಲಿ ಆ್ಯಶ್ವಿಲ್ಗೆ ಒಂದು ದಿನದ್ದು ಸೆಮಿನಾರ್ ಟೈಪಲ್ಲಿ ಇತ್ತು. ಸೊ ಅವನು ಹೋಗಿದ್ದಾನೆ ಮನೆಗೆ. ಅವನದು ಲೆಕ್ಕ ಮಾಡಿ ಇಟ್ಟಿದ್ದೀವಿ. ಅವನೊಂದು ಹೇಳ್ತಾ ಇರ್ತಿದ್ದ, ಯಾವತ್ತೊಂದು 100 ರೂಪಾಯಿ ಆದರೆ ಸಾಕು ನನಗೆ ಅಂತ. ಆಗಿಲ್ಲ, ಆ್ಯಕ್ಚುಲಿ ಒಂದು 60 ಆಗಿದೆ. ಇವರಿಬ್ಬರದು 65 ಆಗಿದೆ. ಸುಮ್ಮನೆ ಹೀಗೇ ಆಟ ಆಡಿದ್ವು. ಬಟ್ ಚಿಕ್ಕ ಮಕ್ಕಳಿಗೆ ಏನು ಅದು 65ಗೆ 70 ರುಪೀಸ್, ಅದು ಕೂಡ ದೊಡ್ಡ ಅಮೌಂಟೇ. ಹಾಗೆ ನನ್ನ ಮಗ ಕೂಡ ಒಂದು ಸ್ವಲ್ಪ ದಿನ ಆಟ ಆಡಿದ್ದ. ಅವನಿಗೂ ಕೂಡ ಐ ಥಿಂಕ್ 22 ರುಪೀಸ್ ಏನು ಬಂದಿದೆ. 335 ರುಪೀಸ್ ನಾವು ಟೋಟಲ್ ಆಟ ಆಡಿದ್ದು. ಅವ್ರು ಲೆಕ್ಕ ಮಾಡಿದರು, ಅದೇ ಹೇಳ್ತಾಯಿದ್ರು 335 ರುಪೀಸ್ ಲಾಸ್ ನೀಡಿ ನಿಮಗೆ ಅಂತ ಹೇಳಿ. ನನ್ನ ಮಗ ತನ್ನ ಕಾಯಿನ್ ಬಾಕ್ಸ್ ಎತ್ಕೊಂಡು ಬಂದಿದ್ದಾನೆ ಅವನದು ಹಾಕಲಿಕ್ಕೋಸ್ಕರ. ನನ್ನ ಅಮೌಂಟ್ ನನಗೆ ಕೊಡಿ, ನಾನು ಹಾಕ್ತೀನಿ ಅಂತ ಹೇಳಿ. ಅವನು ಅಮೌಂಟ್ ಸಿಕ್ಕಿದ ತಕ್ಷಣವೇ ಕಾಯಿನ್ ಬಾಕ್ಸಿಗೆ ಹಾಕಿ ಬಿಡೋದು. ಅವನದು ಕಾಯಿನ್ ಬಾಕ್ಸ್ ಭಯಂಕರ ಭಾರ ಆಗಿದೆ ಈಗ. ಬಟ್ ಅವನು ಕಾಯಿನ್ಸ್ ಮಾತ್ರ ಹಾಕೋದು. ಬಟ್ ಈ ಸಲ ನನ್ನ ಹತ್ರ ಕಾಯಿನ್ಸ್ ಇರಲಿಲ್ಲ. ಒಂದು ಐ ಥಿಂಕ್ 22 ಏನೋ ಆಗಿತ್ತು. 20 ರುಪೀಸ್ ಕಾಯಿನ್ ಎಲ್ಲಿಂದ ತರೋದು? ಮತ್ತು ಅವನು ಹಠ ಮಾಡ್ತಾಯಿದ್ದ. ಸೊ ಮತ್ತು ಓಕೆ ಪರವಾಗಿಲ್ಲ, ನೀನು ಹಾಕು ನೋಟ್ಸೆ ಅಂತ ಹೇಳಿ ಕೊಟ್ಟಿದ್ದೀನಿ. ತುಂಬ ಖುಷಿ ಆಯಿತು ಅವ್ರು ಬಂದದ್ದಕ್ಕೆ. ನನ್ನ ಮಗನದ್ದು ಆ್ಯಕ್ಚುಲಿ ಹಾಲಿಡೇಸ್ ಸ್ವಲ್ಪ ಈಸಿಲಿ ಮೂವ್ ಆಯಿತು. 2 ಮಂತ್ ಅವನಿಗೆ ಇಲ್ಲಾಂದರೆ ಹೇಗೆ ಟೈಮ್ ಪಾಸ್ ಮಾಡೋದು? ಈವ್ನಿಂಗ್ ಟೈಮಲ್ಲಿ, ಡೇಯಲ್ಲಿ ಮಡಿಕೇರಿ ಅಲ್ಲಿ ಇಲ್ಲಿ ಅಂತ ಹೇಳಿ ಅವನಿಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಗಿದೆ. ನನಗೆ ಅಂತೂ ಅವನಿಗೆ ಕರ್ಕೊಂಡು ಹೋಗಲಿಕ್ಕೆ ಟೈಮ್ ಆಗ್ತಾಯಿಲ್ಲ. ಎಷ್ಟು ದೊಡ್ಡದು ರಜೆಯಾಗಿ ನನಗೆ ತಾಯಿ ಮನೆಗೆ ಕೂಡ ಹೋಗಲಿಕ್ಕೆ ಆಗ್ತಾಯಿಲ್ಲ. ಬುಕ್ಕಿಂಗ್ ಕಂಪ್ಲೀಟ್ 17 ತನಕ ಉಂಟು. ಅದರ ನಂತರ ಏನು ನೋಡೋದು. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ಮಾಡಿದ್ದು. ಕೆನಿಷಾ ಬೆಳಿಗ್ಗೆ ಹೋಗಿದ್ದಾರೆ ಅರ್ಲಿ ಮಾರ್ನಿಂಗ್. ಅದರ ನಂತರ ಆಶ್ವಿಲ್ ಕೂಡ ಇರಲಿಲ್ಲ ಅಲ್ಲ. ನೆಕ್ಸ್ಟ್ ಡೇ ಬಂದವನು ಮಧ್ಯಾಹ್ನದ್ದು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋದದ್ದು. ಅದಕ್ಕೋಸ್ಕರ ನಾನು ಕೂಡ ಅವನ ಜೊತೆಗೆ ಹೋದೆ. ಯಾಕಂತ ಹೇಳಿದರೆ ಮಗ ಹಠ ಮಾಡ್ತಾ ಇದ್ದ, ನೀನು ಬಾ ಅಂತ ಹೇಳಿ. ಸೊ ಇರಲಿ, ಟೈಮ್ ಉಂಟಲ್ಲ ಅಂತ ಹೇಳಿ ಹೊರಟಿದ್ದೀನಿ ಸ್ವಿಮ್ಮಿಂಗ್ ಕ್ಲಾಸಿಗೆ. ಸೊ ಬಂದಿದ್ದೀವಿ ಇಲ್ಲಿ. ನಾನು ಫಸ್ಟ್ ಟೈಮ್ ನೋಡೋದು ಆಶ್ವಿಲ್ ಮತ್ತು ಹಸ್ಬೆಂಡ್ ಸ್ವಿಮ್ಮಿಂಗ್ ಮಾಡೋದು. ಅವರು ಜಾಯ್ನ್ ಆಗಿ ಈಗ ಹತ್ರ 10 ತಿಂಗಳು ಬರಲಿಕ್ಕೆ ಆಗ್ತಾ ಉಂಟು. ಬಟ್ ನಾನು ನೋಡಿರಲಿಲ್ಲ ಅವರಿಗೆ. ಅವರೇ ಬರ್ತಾ ಇದ್ದಾರೆ, ಅವರೇ ಹೋಗ್ತಾ ಇದ್ದಾರೆ. ಆಶ್ವಿಲ್ ಸ್ವಲ್ಪ ಬೇಗನೆ ಸ್ವಿಮ್ಮಿಂಗ್ ಮಾಡಿದಾನಂತೆ. ಬಿಕಾಸ್ ಅವನು ಚಿಕ್ಕವನು ಕೂಡ ಇದ್ದಾನೆ, ಅವನ ಬಾಡಿ ಕೂಡ ಫ್ಲೋಟ್ ಆಗ್ತಾ ಇತ್ತಂತೆ. ಹಸ್ಬೆಂಡಿಗೆ ಬಾಡಿ ಫ್ಲೋಟ್ ಆಗ್ತಾನೆ ಇರಲಿಲ್ಲ ಅಂತೆ ತುಂಬ ದಿನದಿಂದ. 1-2 ದಿನ ಆಗಿದೆ ಅಷ್ಟೇ ಅಂತೆ ಅವರು ಬೋರ್ಡ್ ತೊಗೊಂಡು ಸ್ವಿಮ್ ಮಾಡ್ತಾ ಇರೋದು. ಇದು ಆಶ್ವಿಲಲ್ಲಿ ಸ್ವಿಮ್ ಮಾಡ್ತಾ ಇರೋದು. ಅವನಿಗೆ ಒಂದು ಚೂರು ಸ್ವಿಮ್ಮಿಂಗ್ ಗೊತ್ತಿರಲಿಲ್ಲ. ಅವನು ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಕಲಿತದ್ದು. ಬಟ್ ಅದಕ್ಕೆ ಅವನು ಗ್ರೇಟ್ ಅಂತ ಹೇಳ್ಬೋದು ಆ ವಿಷಯದಲ್ಲಿ. ಯಾಕಂದರೆ ಅವರು 1-2 ವೀಕ್ಸಲ್ಲಿ ಅವನು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡಿದ್ದಾನೆ. ಅವನು ಬಾಡಿ ಫ್ಲೋಟ್ ಆಗ್ತಾ ಇತ್ತಂತೆ. ಹಸ್ಬೆಂಡ್ ಇದು ಬಾಡಿ ಫ್ಲೋಟ್ ಆಗಲಿಕ್ಕೆ ಕೇಳ್ತಾನೆ ಇರಲಿಲ್ಲ ಅಂತೆ. ಈಗ ಒಂದು 2-3 ದಿನದಿಂದ ಈ ಥರ ಬೋರ್ಡ್ ತೊಗೊಂಡು ಹೋಗ್ತಾ ಇದ್ದಾರಂತೆ ಅವರು. ಬಟ್ ಅವ್ರು ಸ್ವಲ್ಪ ನೀರಿಗೆ ಭಯ ಬೀಳ್ತಾರೆ. ಅವರು ನಾರ್ಮಲಿ ಕೂಡ ನೀರಿಗೆ ಸ್ವಲ್ಪ ಭಯ ಬೀಳೋದು ಜಾಸ್ತಿಯೇ. ಈಗ ನಾವು ವಾಟರ್ ಗೇಮ್ಸಿಗೆ ಎಲ್ಲ ಹೋಗಿದರೆ ಅವರು ಆಟ ಆಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಅವರಿಗೆ ಹೋಗಲಿಕ್ಕೆ ಹೇಳಿದ್ದು. ಅಟ್ಲೀಸ್ಟ್ ವಾಟರ್ ಗೇಮಿಗೆ ಬೀಳೋದ್ರಲ್ಲಿ ಏನು ಭಯ ಉಂಟು, ಅದಾದರೂ ಭಯ ಹೋಗಲಿ ಅಂತ ಹೇಳಿ ಹೋಗಿ ಅಂತ ಹೇಳಿದ್ದು. ಹೋಗಿದ್ದಕ್ಕೆ ಪರವಾಗಿಲ್ಲ, ಒಂದಿಷ್ಟು ಕಲ್ತಿದ್ದಾರೆ. ನಾನು
ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದೀನಿ, ಬೋರ್ಡ್ ಬಿಟ್ಟು ಸ್ವಿಮ್ ಮಾಡುವ ತನಕ ಬಿಡಬೇಡಿ ಅಂತ ಹೇಳಿ. ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಆಶ್ವಿಲ್ ಒಂದು 18 ತನಕ ಮಾಡ್ತಾನೆ, ಅದರ ನಂತರ ಅವನಿಗೂ ಕೂಡ ಸುಸ್ತಾಗಿದೆ, ತುಂಬ ಅಂದರೆ ತುಂಬ ಸುಸ್ತಾಗ್ತದೆ ಅವರಿಗೆ ಸ್ವಿಮ್ಮಿಂಗಿಗೆ ಹೋದಾಗ. ನಾನು ಅಲ್ಲಿ ನೋಡಿದ್ದವರಿಗೆ ಎಷ್ಟು ಸುಸ್ತಾಗ್ತದೆ ಅಂತ ಹೇಳಿ. ಇವನು ಇಷ್ಟೇ ಆಗ್ಬೋದಾ, ಇವನಿಲ್ಲಿ ಬಿದ್ದುಕೊಂಡಿರ್ತಾನಲ್ಲ ಹಾಗೆಯೇ ಫ್ಲೋಟ್ ಮಾಡ್ತಾ ಇರ್ತಾನೆ. ಅವರಿಗೆ ಯಾರು ಕೂಡ ಹೇಳಲಿಕ್ಕೇನು ಹೋಗಲ್ಲ, ಯಾಕಂತ ಹೇಳಿದರೆ ಅವನು ಕೇಳಲಿಕ್ಕೂ ಕೂಡ ಅವನಿಗೆ ಸುಸ್ತಾಗಿ ಹೋಗಿದೆ ಸ್ವಿಮ್ ಮಾಡಿ ಮಾಡಿ ಮಾಡಿ. ಸೊ ಇವನ ಬಾಡಿ ನೋಡ್ಬೋದು ನೀವು, ಫ್ಲೋಟ್ ಆಗ್ತಾನೆ ಉಂಟು. ಇವನಿಗೆ ಹೊಟ್ಟೆಗಿಚ್ಚು, ನನ್ನ ಹಸ್ಬೆಂಡ್ ಮತ್ತು ಆಶ್ವಿಲದು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದು ಮಾಡ್ತಾ ಇಲ್ಲ ಅಂತ ಹೇಳಿ ಮಧ್ಯದಲ್ಲಿ ನನಗೆ ಕರೆದು ಹೇಳೋದು, ನಾನು ಹೇಗೆ ಮಾಡ್ತಿದ್ದೀನಿ ನೋಡಿ, ನಾನು ಹೇಗೆ ಮಾಡ್ತಿದ್ದೀನಿ ನೋಡಿ ಅಂತ. ಮತ್ತೆ ಅಲ್ಲಿಂದ ಸ್ವಿಮ್ಮಿಂಗ್ ಮಾಡಿ ಬಂದು ರಾತ್ರಿಗೆ ಗೇಮ್ ಆಟ ಆಡ್ತಾ ಇದ್ದೀವಿ. ಆಶ್ವಿಲ್ ಬರುವಾಗ ಕ್ಯಾರಮ್ ತೊಗೊಂಡು ಬಂದಿದ್ದ, ಅವರ ತಂದೆ ಬಂದು ಬಿಟ್ಟು ಹೋಗಿದ್ದರು. ಸೊ ಅವರು ಕಾರಲ್ಲಿ ಎತ್ಕೊಂಡು ಬಂದಿದ್ದರು. ಕಾಯಿನ್ಸ್ ಮತ್ತು ಪೌಡ್ರ್ ಅವನಿಗೆ ಎಷ್ಟು ಮಾಡಿದರೂ ಸಿಕ್ಕಿಲ್ಲ ಅಂತ, ಎಲ್ಲಿಟ್ಟಿದ್ದಾನೆ ಅಂತ ಹೇಳಿ ಮರೆತೋಗಿದ್ದಾನಂತೆ. ಸೊ ಮತ್ತೆ ನಾವು ಮಡಂತಿಯರಿಂದ ತಂದಿದ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಹೋದ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಒಂದು ಮೇಕೋವರಿಗೆ ಹೋಗಲಿಕ್ಕಿತ್ತು. ಆ್ಯಕ್ಚುಲಿ ಇದು ಬುಕ್ಕಿಂಗ್ ಇರಲಿಲ್ಲ, ಲಾಸ್ಟ್ ಮೂಮೆಂಟ್ ಕಾಲ್ ಬಂದದ್ದು. ಇದು ನಮ್ಮದು ಕೂಡ ಅಲ್ಲ, ಬೇರೆಯವ್ರದ್ದು ಮೇಕಪ್ ಆರ್ಟಿಸ್ಟ್ನವ್ರದ್ದು. ಅವರು ಬುಕ್ಕಿಂಗ್ ತೊಗೊಂಡಿದ್ರು, ಬಟ್ ಅವರಿಗೆ ಎಮರ್ಜೆನ್ಸಿಯಲ್ಲಿ ಬರಲಿಕ್ಕೆ ಆಗಲಿಲ್ಲ. ಸೊ ಅವ್ರು ನನಗೆ ನೆನಪು ಮಾಡಿ ಕಾಲ್ ಮಾಡಿದರು. ಸೊ ನಾನು ಹೋದದ್ದು. ನಾವು ಈ ಥರ ಯಾರಿಗಾದರೂ ಲಾಸ್ಟ್ ಮೂಮೆಂಟಿಗೆ ಹೆಲ್ಪ್ ಆದರೆ ನಮಗೆ ಹೇಳಲಿಕ್ಕೆ ಆಗಲ್ಲ ಯಾವ ಟೈಮಲ್ಲಿ ನಮಗೆ ಹೆಲ್ಪ್ ಬೇಕಾಗ್ತದೆ ಅಂತ ಹೇಳಿ. ಬಿಕಾಸ್ ಇದನ್ನು ನಾನು ಕೂಡ ಒಂದೆರಡು ಸಲ ಆಗಿದೆ ನನಗೆ ಕೂಡ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆವಿ ವಾಮಿಟಿಂಗ್ ಮಾಡ್ತಾಯಿದ್ದೆ. ಆಗ ಅಡ್ಮಿಟ್ ಮಾಡ್ತಾಯಿದ್ರು, ನನಗೆ ಸಡನ್ ಅಡ್ಮಿಟ್ ಮಾಡ್ತಾಯಿದ್ರು. ನನಗೆ ಆಗ ನೆನಪು ಬರ್ತಾ ಇದ್ದದ್ದು ಈ ಥರ ಯಾರಾದರೂ ಒಬ್ಬರು. ಸೊ ಆಗ ನನಗೆ ಹೆಲ್ಪ್ ಆಗಿದೆ. ಸೊ ನಾನಿವತ್ತು ಒಬ್ಬರಿಗೆ ಹೆಲ್ಪ್ ಆಗಿ ಅಲ್ಲಿ ಮೇಕೋವರ್ ಮಾಡಿದ್ವಿ. ಮುಗಿದ ನಂತರ ಮಾಡಿದ ವಿಡಿಯೋ ಅವ್ರದ್ದು ಆ್ಯಕ್ಚುಲಿ ಡ್ರೆಸ್ ಟ್ರೇಲರಿಂದ ಬಂದಿರಲಿಲ್ಲ. ಸೊ ಅದರಿಂದ ನನಗೆ ಎಂಡಿಂಗ್ ಇದು ವಿಡಿಯೋ ಸಿಕ್ಕಿಲ್ಲ. ಅವರಿಗೆ ಕೂಡ ಖುಷಿ ಆಯಿತು. ಮಾತ್ರ ತುಂಬ ಅಂದರೆ ತುಂಬ ಸೆಕೆ ಉಂಟು ಈಗ. ಆ್ಯಕ್ಚುಲಿ ಇವರ ಮನೆ ತೋಟದ ಒಳಗಡೆ ಇದೆ, ಆದರೂ ಕೂಡ ಸೆಕೆ ಅಂದರೆ ಸೆಕೆ, ಹಾಗೆ ಸೆಕೆ ಉಂಟು. ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ನಾನು ಈಗ ಹೇಳೋದಿಷ್ಟೇ ನಿಮಗೆ, ನೀವು ಒಂದು ವೇಳೆ ಹೊರಟಿ ಮದುವೆಗೆ ಎಲ್ಲಿಯಾದರೂ ಹೋಗ್ತಾಯಿದ್ರು ಅಷ್ಟೇ, ಗಟ್ಟಿ ನೀರು ಕುಡೀರಿ, 4 ರಿಂದ 5 ಲೀಟರ್ ನೀರು ಕುಡೀರಿ. ತುಂಬ ಅಂದರೆ ತುಂಬ ಸೆಕೆ ಉಂಟು, ಮೇಕಪ್ ನಿಲ್ಲಲ್ಲ. ನೆಕ್ಸ್ಟ್ ನಾನು ಮಧ್ಯಾಹ್ನ ಬರುವಾಗ ಫೋಟೋ ಫ್ರೇಮ್ ಇಟ್ಟು ಹೋಗಿದ್ದೆ, ಮಗನಿಗೆ ಗೊತ್ತಿರಲಿಲ್ಲ. ಸೊ ನಾನು ಸರ್ಪ್ರೈಸ್ ಅಂತ ಹೇಳಿ ಈ ಫೋಟೋನ ಇಲ್ಲಿ ತಂದು ಇಟ್ಟು ಹೋಗಿದ್ದೆ. ಸೊ ಅವನಿಗೆ ತೋರಿಸಿದೆ. ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದೇ ಕಂಪ್ಲೇಂಟ್ ಇತ್ತು, ಯಾವತ್ತೂ ಕೂಡ ನನ್ನ ಫೋಟೋ ಇಲ್ಲ ರೂಮಲ್ಲಿ, ನಿಮ್ಮಿಬ್ಬರ ಫೋಟೋ ಮಾತ್ರ ಉಂಟು ಮದುವೆದು ಅಂತ ಹೇಳಿ. ಆ ಒಂದು ಫೋಟೋ ಆ್ಯಕ್ಚುಲಿ ಇತ್ತು ಶೋ ಕಬಡಲ್ಲಿ ದೊಡ್ಡದು, ಅದು ಫಂಗಸ್ ಥರ ಆಗಿ ಎಲ್ಲ ಹಾಳಾಯಿತು ಮಾಯಿಶ್ಚರಲ್ಲಿ. ಇದು ನೋಡಿ, ಇವನು ಟೀ ಶರ್ಟ್ ಹಾಕಿ ಸುತ್ತಾ ಇದ್ದಾನೆ. ಕಾರಣ ನಾವು ಎಲ್ಲರೂ, ಆಶ್ವಿಲ್ ಮತ್ತು ನನ್ನ ಹಸ್ಬೆಂಡ್, ನಾನು, ಈಗ ಎಲ್ಲರೂ ಬ್ಯಾಗಿ ಹಾಕ್ತಾ ಇದ್ದೀವಿ ನೀತಾ ಎಲ್ಲರೂ ಕೂಡ. ಸೊ ಟೀ ಶರ್ಟ್ ಟ್ರೈ ಮಾಡ್ತಾ ಇರುವಾಗ ಇವನು ಕೂಡ ಬ್ಯಾಗಿ ಅಂತ ಹೇಳಿ ಇದನ್ನು ಹಾಕ್ಕೊಂಡು ಇದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 1ನೇ ತಾರೀಕಿದು, ಅಂದರೆ ಫಸ್ಟ್ ಇದು ಡ್ರಾ ನಮ್ಮದು. ಈ ಸಲದ್ದು ಡ್ರಾ ತಮ್ಸಿರ ಅನ್ನೋರಿಗೆ ಹೋಗಿದೆ. ಹೈಡ್ರಾ ಫೇಶಿಯಲ್ ಅವರಿಗೆ ಫ್ರೀ ಆಗಿದೆ ಈ ಸಲದ್ದು. 2,500 ಇರುತ್ತೆ ನಾರ್ಮಲಿ ಹೈಡ್ರಾ ಫೇಶಿಯಲಿಗೆ. ಅದರ ನಂತರ ನಾನು ಹೋದೆ ಹೊಗೆ ತಪಾಸಣೆ ಅಂತ ಹೇಳಿದರೆ ಪೊಲ್ಯೂಷನ್ ಚೆಕ್ಕಿಂಗ್ ಅಥವಾ ಎಮಿಷನ್ ಟೆಸ್ಟ್ ಅಂತ ಹೇಳ್ತೀವಲ್ಲ ಬೈಕಿದು, ಅದು ಬಾಕಿ ಇತ್ತು ನನ್ನದು. ಅದೊಂದು ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ನಾವು ಮೊನ್ನೆ ಇದು ಕಾರ್ನ್ ತಂದದ್ದು ಇತ್ತು, ಅದು ಫ್ರೈ ಮಾಡಲಿಕ್ಕೇನೂ ಕೂಡ ಪುರ್ಸತ್ತಿರಲಿಲ್ಲ. ಸೊ ಒಳ್ಳೆ DJ ಓಡಿಸಿದಾಗೆ ಎಲ್ಲ ಕಡೆ 4 ಇಟ್ಕೊಂಡಿದ್ದೀನಿ. ಸ್ಟೈಲಲ್ಲಿ ಇಟ್ಟು 2 ಮರ್ತೋಗಿದ್ದೆ, ಅಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಸೊ ಇವತ್ತು ನಮಗೆ ಊಟಕ್ಕೆ ಕಾರ್ನೆ ಅಂತ ಅನಿಸ್ತದೆ. ನಾರ್ಮಲಿ ನಾವು ನೈಟಲ್ಲಿ ಜಾಸ್ತಿ ಅಡುಗೆ ಮಾಡಲಿಕ್ಕೆ ಹೋಗಲ್ಲ, ನೈಟ್ ಅಂತ ಅಲ್ಲ, ಡೇಯಲ್ಲಿ ಮಾಡಿದರೆ ನೈಟಲ್ಲಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗ ಎಲ್ಲ ಸೆಕೆಗೆ ನೈಟಲ್ಲಿ ಮಾಡಿದರೆ ಡೇಗೆ ಉಲ್ಟಾ ಹಾಗೆ ಮಾಡ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಅರ್ಲಿ ಮಾರ್ನಿಂಗ್. ನಿನ್ನೆ ನೈಟ್ ನನ್ನ ಹಸ್ಬೆಂಡ್ ಆ ಫೋಟೋವನ್ನು ಕೂರಿಸಿದ್ದಾರೆ. ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಡೇ. May 2ಗೆ ನಮ್ಮದು ಮದುವೆಯಾದದ್ದು. ಅಡಿಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಇದು ಕೆಲಸ ಆಗಿ ಹಸ್ಬೆಂಡ್ ಮತ್ತು ಆಶ್ವಿಲ್ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಹೋಗಿದ್ದಾರೆ. ಮಗ ಹೋಗಿಲ್ಲ, ಅವನು ನಿನ್ನೆ ರಾತ್ರಿ ಸ್ವಲ್ಪ ವಾಮಿಟ್ ಮಾಡ್ತಾ ಇದ್ದ. ಸೊ ಅವನ ಮನೆಯಲ್ಲೇ ಇದ್ದಾನೆ, ನೀವು ನೋಡಿರ್ಬೋದು. ನೋಡಿ ಹೇಗೆ ಶೆಕೆಯಾಗಿ ಹೋಗಿದೆ. ನಾನು ಅದಕ್ಕೋಸ್ಕರ ಸ್ಪೆಷಲ್ ಡೇಸ್ಗಳಲ್ಲಿ ಅಡುಗೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಬಟ್ ಇವತ್ತು ಮಗ ನಿನ್ನೆ ರಾತ್ರಿ ವಾಮಿಟ್ ಮಾಡ್ಕೊಳ್ತಾ ಇರೋದ್ರಿಂದ ಮತ್ತು ಆಶ್ವಿಲ್ ಕೂಡ ಇರೋದ್ರಿಂದ
ಅವನಿಗೆ ಸ್ಪೆಷಲ್ ಅಡಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ಮಾಡಲಿಕ್ಕೆ ಹೇಳಲ್ಲ ಅವನು, ಬಟ್ ಇಷ್ಟ ಅವನಿಗೆ. ಮತ್ತು ಹೊರಗೆ ಹೋಗಿದರೆ ಇವಂದು ಹೇಳಲಿಕ್ಕಾಗಲ್ಲ, ವಾಮಿಟ್ ಸ್ಟಾರ್ಟ್ ಆಗಿದೆ ಅಲ್ಲ ಅಂತ ಹೇಳಿ ಬೆಳಿಗ್ಗೆಯಿಂದ ಒಂದು ಹೈದರಾಬಾದಿ ಬಿರಿಯಾನಿ ಅಂದರೆ ದಮ್ ಇಟ್ಟಿದ್ದೀನಿ. ಈಗ ಎಲ್ಲ ಕೆಲಸ ಮಾಡಿ ಇಲ್ಲಿ ಕಬಾಬ್ ಆಗ್ತಾ ಉಂಟು. 1 ಟೈಮಿಗೆ ಮಾಡಿದ್ದೀನಿ, ಈವ್ನಿಂಗ್ ಏನಾದರೂ ಬೇರೆದು ಮಾಡೋದು, ಬಿಕಾಸ್ ನಾನು ಪ್ಲ್ಯಾನ್ ಇರಲಿಲ್ಲ ಅಡಿಗೆ ಮಾಡೋದು. ಇವನು ವಾಮಿಟ್ ಮಾಡಿಕೊಂಡ ಸಂಜೆ ಅಂತ ಹೇಳಿ ಅಡಿಗೆ ಮಾಡುವ ಪ್ಲ್ಯಾನಿಂಗ್ ಆಗಿದೆ. ಇಲ್ಲ ಅಂತ ಹೇಳಿದರೆ ನಾನು ಪ್ರಿಪ್ರೇಷನ್ ಮಾಡಿ ಇಡ್ತಾ ಇದ್ದೆ, ಇದ್ದದ್ದಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಸಂಜೆ ನೋಡೋದು ಏನು ಮಾಡೋದಂತ. ಇವತ್ತು ರಿಷಲ್ಗೆ ಕೂಡ ಊಟ ಇಲ್ಲಿಂದನೇ ಕೊಡೋದು ನಾನು. ಯಾಕಂತ ಹೇಳಿದರೆ ನೀತಾ ಹೇಗಾದರೂ ತೊಗೊಂಡು ಹೋಗ್ತಾಳೆ, ಅವಳೊಬ್ಬಳೇ ಇದ್ದಾಳೆ, ನಿರೋಷ ಕೂಡ ಇಲ್ಲ. ಪ್ರಿಪೇರ್ ಆದ ನಂತರ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹೇಳಿ. ಬಿರಿಯಾನಿ ರೆಡಿಯಾಗಿದೆ, ನೋಡ್ಬೋದು ಈ ಥರ ಕಾಣಿಸ್ತಾ ಉಂಟು. ರೈಸ್ ಎಲ್ಲ ಇತ್ತು ಸ್ವಲ್ಪ ಅದರಲ್ಲಿಯೇ ಮಾಡಿದ್ದು, ನಮಗೆ ಸಾಕಾಯಿತು ಒಂದು ಟೈಮಿಗೆ. ಸೊ ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿ. ನಮಗೆ ಈಗ ಮದುವೆಯಾಗಿ 7 ಇಯರ್ಸ್ ಆಯಿತು. ಎಷ್ಟು ಬೇಗ 7 ಇಯರ್ ಆಯಿತು ಗೊತ್ತಿಲ್ಲ. ಸದ್ಯದಲ್ಲಿ ಮದುವೆ ಆದಾಗೆ ಅನಿಸುತ್ತೆ. ಮಡಂತಿಯರಲ್ಲಿ ಅರ್ಧ ಜಾಗ ಇನ್ನೂ ಗೊತ್ತಿಲ್ಲ, ಮ್ಯಾಪ್ ಇಲ್ಲದೆ ನನಗೆ ಮೇಕೋವರಿಗೆ ಹೋಗಲಿಕ್ಕೆ ಕೂಡ ಗೊತ್ತಿಲ್ಲ. ಬಟ್ 7 ಇಯರ್ಸ್ ಆಗಿ ಹೋಗಿದೆ. ನೆಕ್ಸ್ಟ್ ನಾನು ಉಂಟಲ್ಲ ಏನೂ ವಿಡಿಯೋ ಮಾಡಿಲ್ಲ, ಯಾಕಂತ ಹೇಳಿದರೆ ನಾವು ಅಷ್ಟು ಬ್ಯುಸಿ ಇದ್ವಿ. ಫುಲ್ ಲೇಟಾಗಿ ಹೋಗಿದೆ. ಐ ಥಿಂಕ್ 8:30 ಏನೋ ಆಗಿದೆ ನಮಗೆ ಮನೆಗೆ ಹೋಗುವಾಗ. ನಮಗೆ ನಾಳೆ ಸೀರೆ ರೆಡಿ ಆಗಲೇಬೇಕು, ಬಿಕಾಸ್ ಬೇರೆ ಕಡೆ ಮೇಕೋವರಿಗೆ ನಾವು 3 ಜನ ಹೋಗ್ತಾ ಇರೋದು. ಸೊ ಮ್ಯಾರೇಜ್ ಆ್ಯನಿವರ್ಸರಿ ಸಲೂನಲ್ಲಿ ಬ್ಯುಸಿಯಾಗಿಯೇ ಹೋಯಿತು. ಬೆಳಿಗ್ಗೆ ಅಡಿಗೆ ಮಾಡಿದ್ದು ಅದೇ, ಅದರ ನಂತರ ನಾನು ಮನೆಗೆ ಕೂಡ ಹೋಗಲಿಲ್ಲ, ಹಸ್ಬೆಂಡಿಗೆ ಮೀಟ್ ಕೂಡ ಆಗಿಲ್ಲ, ಏನಿಲ್ಲ. ಸೊ ಬಟ್ ನನಗೆ ಓಕೆ, ನನಗೆ ಬ್ಯುಸಿ ಲೈಫೇ ಇಷ್ಟ. ನನಗೆ ಮನೆಯಲ್ಲಿ ಕೂತ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ನಾನು ಊಟ ಮನೆ ಹೊರಗಿಂದನೇ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ದೆ ಹಸ್ಬೆಂಡಿಗೆ, ಬರ್ತೀನಿ ತೊಗೊಂಡು. ಅವ್ರು ಮತ್ತೆ ಕಾಲ್ ಮಾಡಿ ಹೇಳಿದರು ತರಬೇಡ, ನಾನು ಅಡಿಗೆ ಮಾಡಿದ್ದೀನಿ ಅಂತ ಹೇಳಿ. ಮನೆಗೆ ಹೋಗುವಾಗ ನೋಡುವಾಗ ಅವರೇನೋ ತಂದಿದ್ದಾರೆ ಆಗ್ಬೋದಾ, ಅಡಿಗೆ ಮಾಡಿರಲಿಲ್ಲ. ಅತ್ತೆಗೆ ಕೂಡ ಗೊತ್ತಿಲ್ಲ, ಆ್ಯಶ್ವಲ್ಗೆ ಕೂಡ ಗೊತ್ತಿಲ್ಲ ಅಂತೆ. ಅವರು ಬ್ಯಾಗಲ್ಲಿಯೇ ಇಟ್ಟಿದ್ರು ತಂದು. ನಾನು ಹೇಳಿದೆ ನೀವು ಹೇಗೆ ಹೋದ್ರಿ, ಮಂಗಳೂರಿಗೆ ಹೋಗಿ ತೊಗೊಂಡು ಬಂದಿದ್ದಾರೆ, ಅದು ಕೂಡ 5 ಸ್ಟಾರ್ ಚಿಕನಿದು. ಯಾಕಂದರೆ ನನಗೆ 5 ಸ್ಟಾರ್ ಚಿಕನಿದು ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅತ್ತೆ ಹೇಳಿದರು ನನಗೆ ಗೊತ್ತಿಲ್ಲ, ಅವರು ಹೇಳಿದರು ಅಲ್ಲಿದ್ದು ಡಾಕ್ಟ್ರ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ. ತುಂಬ ಲೇಟ್ ಆಯ್ತು ಅಂತೇಳಿ ನಾನು ಮತ್ತೆ ಕಾಲ್ ಮಾಡಿದೆ, ಎಲ್ಲಿದ್ದೀನಿ ನೀನು ಅಂತೇಳಿ. ಇಲ್ಲ ನಂದು ಆಯಿತು ಅಲ್ಲಿದ್ದು ಕೆಲಸ, ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಸೊ ಯಾರಿಗೂ ಹೇಳದೆ ಸರ್ಪ್ರೈಸ್ ಆಗಿ ತಂದಿದ್ದಾರೆ. ಅವರಿಗೆ ಗೊತ್ತುಂಟು ನಾನು ಕೇಕ್ ಅದೆಲ್ಲ ತಿನ್ನುವವಳಲ್ಲ ಅಂತ ಹೇಳಿ. ಶೋಕಿಗೆ ಕೇಕ್ ಕಟ್ ಮಾಡಬೇಕಷ್ಟೇ, ನಾನು ಕೇಕ್ ಇಷ್ಟಪಡೋದಿಲ್ಲ ಪರ್ಸ್ನಲಿ. ಹಾಗಂತ ನನಗೆ ಚಿಕನ್ ತುಂಬಾ ಇಷ್ಟ, ಅದರಲ್ಲಿ ಕೂಡ 5 ಸ್ಟಾರ್ ಸ್ವಲ್ಪ ಎಕ್ಸ್ಟ್ರಾ ಇಷ್ಟ. ಮತ್ತು ಮೋಮೋಸ್ ಕೂಡ ಪಾಪ ಅವರು ಜೈಲ್ ರೋಡ್ ತನಕ ಹೋಗಿ 5 ಸ್ಟಾರ್ ತಂದು ಅದರ ನಂತರ CC ಸೈಡಿಗೆ ಹೋಗಿ ಮೋಮೋಸ್ ಕೂಡ ತೊಗೊಂಡು ಬಂದಿದ್ದಾರೆ. ಅದು ಕೂಡ ಸ್ಟೀಮ್ಡ್ ಇಷ್ಟ ನನಗೆ. ಮತ್ತೆ ಕೂಡ ಸ್ಟೀಮ್ ಸಿಕ್ಕಿಲ್ಲ ಅಂದರೆ ಗ್ಯಾಸ್ ಪ್ರಾಬ್ಲಮಿಂದ ಫ್ರೈಡ್ ಮಾತ್ರ ತಂದಿದ್ದಾರೆ. ಸೊ ತುಂಬ ಐಟಮ್ಸ್ ತಂದಿದ್ರು. ಇವು ತುಂಬ ಸಲ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ, ಬಟ್ ನಾನು ಮರ್ಯಾದೆ ಇಲ್ಲದೆ ಹೇಳ್ತೀನಿ ಇದನ್ನು ರಿಟರ್ನ್ ಮಾಡಿಬಿಡ್ಬೋದಾ, ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವರಿಗೆ ಗೊತ್ತುಂಟು, ನಾನು ಅವರಿಗೆ ಹೇಳಿ ಇಟ್ಟಿದ್ದೀನಿ ಕೂಡ ನನಗೆ ಗಿಫ್ಟ್ ಒಂದು ತರಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಸುಸ್ತಾಗಿ ನೀರು ಕುಡಿದು ಉಂಟಲ್ಲ, ತಿನ್ನಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆದರೂ ಕೂಡ ಗಟ್ಟಿ ತಿಂದಿದ್ದೀವಿ. ಒಂದು ದೊಡ್ಡ ಬಕೆಟೇ ತೊಗೊಂಡು ಬಂದಿದ್ದರು. ಪಾಪ್ಕಾರ್ನ್ ಚಿಕನ್ ಇದು ಮತ್ತು ವಿಂಗ್ಸ್ ಮತ್ತು ಮೋಮೋಸ್ ಅದು ಇದು ಅಂತೇಳಿ ಗಟ್ಟಿ ತಿಂದಿದ್ವಿ. ಆ್ಯಶ್ವಲಿಗೆ ಕೂಡ ಚಿಕನ್ ಪ್ರೇಮಿ, ದೊಡ್ಡ ಚಿಕನ್ ಪ್ರೇಮಿ ಅವನು. ಸೊ ತಿಂತಾನೆ ಇದ್ದೀವಿ. ಮಗನಿಗೆ ಜಾಸ್ತಿ ಕೊಡಲಿಕ್ಕೆ ಹೋಗಿಲ್ಲ, ತಿಂದಷ್ಟು ಸಾಕು ಅಂತ ಹೇಳಿಬಿಟ್ವಿ, ಬಿಕಾಸ್ ಅವನು ವಾಮಿಟ್ ಕೂಡ ಮಾಡಿದ್ದ ಅಲ್ಲ. ಸೊ ಗೈಸ್, ನೀವು ನೋಡಿದ್ರಿ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಡೇದ ವಿಡಿಯೋವನ್ನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.